ಗುರುಗಳೇ ನೋಡ್ರಿ, ಈ ಯಾವುದೋ ಗೌರ್ಮೆಂಟ್ ಹಾಸ್ಪಿಟ್ಲ್ ನಮ್ಮ ಮನೆಯವ್ರಿಗೆ ಹುಷಾರಿಲ್ಲ ಅಂತ ಕರ್ಕೊಂಬಂದಿದ್ದೀನಿ. ನೋಡ್ರಿ, ಈ ನನ್ನ ಮಕ್ಕಳು ನಮ್ಮನ್ನು ಎಷ್ಟು ಅಯ್ಯೋ ಅನ್ನಿಸ್ತಾವ್ರೆ ಅಂದರೆ, ಹಾಸ್ಪಿಟ್ಲ್ ಖರ್ಚಿಗಿಂತ ಜಾಸ್ತಿ ಇವ್ರು ತಿನ್ನೋಕ್ಕೆ ಆಗುತ್ತೆ. ಎಲ್ಲಿಂದ ತರಬೇಕು ದುಡ್ಡ? ಪ್ರಿಂಟ್ ಹೊಡಿಬೇಕು. ಡಾರ್ಕ್ ಫ್ಯಾಂಟಸಿ ತಿಂದಲ್ಲೋ, ಜಾಡ್ಸ್ ಹೊತ್ತು ಬಿಡ್ತೀನಿ. ಈಗಿನ ಡಾರ್ಕ್ ಫ್ಯಾಂಟಸಿ ತಿಂದವನೇ ತಿರ್ಗಾರೆ ಚಾಕ್ಲೇಟ್ ಅಂತ. ಅಲ್ಲಿ ಏನಕ್ಕೆ ಬರ್ತಾವೆ ಎಲ್ಲ ಹುಳ ಬಿದ್ದೋಗಲ್ಲ. ಏನು ಮಗಳೇ ಸಾಕಲ್ಲ? ನಿಮ್ಮಮ್ಮ ಓದ್ಲು ಅಯ್ಯ ಡಾಕ್ಟ್ರು ಎಲ್ಲ ಅದು ಈ ಹಾಸ್ಪಿಟ್ಲು ಸವಾಸ ಯಾಕೆ ಬೇಡ ಅಂದರೆ ಯಾವತ್ತೇ ನಮಗೆ ಕಾಯ್ಬೇಕು ಅಂದರೆ ಬಲ್ಗೆ ಹಾಸ್ಪಿಟ್ಲಿಗೆ ಸುಮ್ಮನಿರಲ್ಲೇ ನೀನು ಹತ್ಲಾಗಿ ಏನು ಮಾಡೋದು? ನಾನೇ ಕೂಡ ನೋಡಿ ದುಡ್ಡು ಹೋಗ್ತಾನೆ. ದುಡ್ಡು ಹೋಗ್ತಾನೆ ಕುಡಿಯಂಗಿದ್ರೆ ಗೊತ್ತಾಗದೆ ಅವನಿಗೆ, ಗೊತ್ತಾಗುತ್ತೆ. ಅದು ಒಂದು ಟೈಮ್ ಬರುತ್ತೆ ನನ್ನ ಮಗನ, ಯಾವಾಗ ಗೊತ್ತಾಗುತ್ತೆ ನಿಮಗೆ? ಏನು ಮಾತಾಡಲ್ಲ ಬಿಡು, ದೊಡ್ಡವರಾದಾಗ ಏನು ಮಾತಾಡಲ್ಲ ಅಂದರೆ ಏನು ತೇಜ? ಅಯ್ಯ ತಿನ್ನು. ಈ ಕೊಬ್ಬುಗೆ ಹಂಗೆ ಕಮ್ಮಿ ಇಲ್ಲ ನಮ್ಮ ಮಕ್ಕಳನ್ನ. ಇದು ನಮ್ಮ ಗೌರ್ಮೆಂಟ್ ಆಸ್ಪತ್ರೆ. ಈ ಗೌರ್ಮೆಂಟ್ ಹಾಸ್ಪಿಟ್ಲಾಗಿ ವೆಯ್ಟಿಂಗು ಪ್ರತಿಯೊಬ್ಬರಿಗೂ ಅನುಭವ ಆಗಿರುತ್ತೆ, ನಮ್ಮದೇನು ಹೊಸದಲ್ಲ. ಹೇಳೋ ಅಂಥದ್ದೇನೂ ಇರಲ್ಲ, ನೋಡ್ಬೇಕಷ್ಟೇ ಸುಮ್ಮನೆ ಕೂತ್ಕೊಂಡು. ಸ್ಟಾರ್ಟ್ ಆಗಿದೆ, ನಾನಿನ್ನು ಹೋಗಿ ಬರುವೆ. ಬಾಯ್ ಬಾಯ್.